ಓಂ ಸುಮುಖಾಯ ನಮಃ. ನಾವು ನಮ್ಮ ದೇಹದಲ್ಲಿಯೂ ಸಹ ನಮ್ಮ ಕಣ್ಣು ಹೊಡ್ಕೊಳ್ಳೋದಾಗ್ಬೋದು, ಅಥವಾ ನಾವು ಆಕಳಿಸೋದಾಗ್ಬೋದು, ಸೀನೋದಾಗ್ಬೋದು, ಇವೆಲ್ಲವೂ ಕೂಡ ಶಕುನಶಾಸ್ತ್ರದಲ್ಲೂ ಕೂಡ ಕೆಲವು ಕಡೆ ಇದ್ರ ಉಲ್ಲೇಖ ಇದ್ದರೂ ಕೂಡ ಅದನ್ನು ಸಮಯಕ್ಕೆ ಅನುಸಾರವಾಗಿ ಎಷ್ಟೋ ಸರಿ ಶುಭ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ, ನೋಡಿದ್ದೀವಿ. ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದು ಅಭ್ಯಾಸ ಇರುತ್ತೆ, ಅಭ್ಯಾಸ ಇರ್ಬೋದು. ಅದೇನು ಅಂದರೆ, ಮಾತಿಗೆ ಮುನ್ಸರಿ ಎಲ್ಲವೋ ಮನೇಲಿ ಕೂತಿದ್ದಾಗ, ಅಥವಾ ಮನೇಲಿ ಟಿ ವಿ ನೋಡ್ತಾ ಇದ್ದಾಗ, ಅಥವಾ ಓದ್ಕೊಳ್ತಾ ಇದ್ದಾಗ, ಅಥವಾ ಯಾವುದೋ ಮಾತಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾವು ಬೆರಳು ನೆಟ್ಟಿಕೆಗಳನ್ನು ತೆಗಿತಾ ಇರ್ತೀವಿ, ಹೀಗೆ ಸೌಂಡ್ ಮಾಡ್ತಾ ಇರ್ತೀವಿ. ಏನಪ್ಪ ಇದು ನಾವು ಗಮನಿಸ್ತಾ ಇರ್ತೀವಿ, ಯಾವುದೋ ಒಂದು ಸಣ್ಣ ಸೌಂಡ್ ಬರ್ತಾ ಏನು ಅಂದಾಗ ಬೆರಳು ನಟಿಕೆಗಳನ್ನು ತೆಗಿತಾ ಇರ್ತಕ್ಕಂಥದ್ದು. ಇದರ ವಿಚಾರವಾಗಿ ಬಂದಾಗ ಇದು ನಟಿಕೆ ತೆಗೆಯೋದು ಶುಭನಾ ಅಶುಭನಾ, ಅದು ನಿಮ್ಮ ಆ ದೇಹಕ್ಕೆ ಅನುಸಾರವಾಗಿ ಆ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ನಾವು ತಗೊಂಡ್ರೂ ಕೂಡ ಶುಭ ಇಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ಆ ಸಮಯ, ಆ ಜಾಗ, ಆ ಮನೆ ಅಥವಾ ಆ ಸಮಯಕ್ಕೆ ಅನುಸಾರವಾಗಿ ಇದು ಒಂದು ಕೆಲವು ಸಾರಿ ಅಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಅಂದರೆ ಸುಮ್ಮನೆ ಕೂತಿರ್ತೀವಿ, ಏನೋ ಒಂದು ನಮ್ಮ ಬೆರಳು ನಮ್ಮ ಕೈ, ನಾವು ಬೆರಳು ಮುರಿತಾ ಇರ್ತೀವಿ, ಸೌಂಡ್ ಬರ್ತಾ ಇರುತ್ತೆ, ನಮ್ಮ ಕೈನ ನಾವು ಸೌಂಡ್ ಮಾಡಿದ್ರೆ ಏನು ತಪ್ಪೇನು ಅಂತ. ಆದರೆ ಹೇಳುತ್ತೆ ಕಾಲಾಯ ತಸ್ಮೈ ನಮಃ. ಈ ಪ್ರಪಂಚ ಎಲ್ಲ ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮನೆ ಆಗ್ಬೋದು, ಸೈಟ್ ಆಗ್ಬೋದು, ಜಾಗ ಆಗ್ಬೋದು, ಕೆಲವು ಕಡೆ ಧನಾತ್ಮಕ ಶಕ್ತಿಗಳು, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋದು. ಅಲ್ಲೋದ್ರೆ ಧನಾತ್ಮಕ ಶಕ್ತಿಯನ್ನು ತುಂಬ್ಕೊಳ್ಳೋಕೆ ಹೋಗ್ತೀವಿ ನಾವು. ಭಗವಂತ ಕಾಣಿಸಲ್ಲ, ಭಗವಂತ ಕಾಣಿಸಿದ್ರೆ ನಾವು ಇರೋದೂ ಇಲ್ಲ. ಆ ಧನಾತ್ಮಕ ಶಕ್ತಿ ನಮಗೆ ಬಂದರೆ ಅದು ಭಗವಂತನ ರೂಪವೇ ಮುಖಾಂತರನೇ ಬರುತ್ತೆ. ಹಾಗಾಗಿ ಬೆರಳನ್ನು ನೆಟ್ಟಿಕೆಗಳನ್ನು ತೆಗೆಯೋದ್ರಿಂದ ಸುಮ್ಮನೆ ತೆಗೆಯೋದು, ಉದ್ಯೋಗ ಇರುತ್ತೆ, ಉದ್ವೇಗ, ಟೆನ್ಷನ್, ಗಾಬರಿ, ಎಲ್ಲೋ ಒಂದು ಕಡೆ ಮೈಂಡ್ ಇದಾಗ್ಬಿಟ್ಟಿದೆ, ಯಾರ್ದೋ ಯೋಚನೆ ಮಾಡ್ಕೊಂಡು ನಮ್ಮ ಕೈಯನ್ನು ನಾವು ಮುರ್ಕೋತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂತಕ್ಕಂಥ ಶಾಸ್ತ್ರದ ಏನು ಹೇಳ್ತಾರೆ ಅಂದರೆ, ಇದು ವೈಜ್ಞಾನಿಕವಾಗಿ ತೊಗೊಂಡ್ರೂ ಕೂಡ ಶುಭ ಅಲ್ಲ ಅಂತ ಹೇಳುತ್ತೆ. ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಆಚೆ ಹೋಗುತ್ತೆ ವೈಜ್ಞಾನಿಕವಾಗಿ. ಇನ್ನು ಆಧ್ಯಾತ್ಮಿಕವಾಗಿ ನೋಡೋಕ್ಕೆ ಹೋದಾಗ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮಾನಸಿಕವಾಗಿ ನಾವು ಇನ್ನೂ ಕೆಟ್ಟ ಭಾವನೆಗಳನ್ನು ಇಟ್ಕೊಳ್ಳೋಕೆ ಹೋಗ್ತೀವಿ. ಹೌದು, ನಮ್ಮ ನೆಟ್ಗೆ ತೆಗೀಲೇಬಾರ್ದು ಅನ್ನೋ ಪ್ರಶ್ನೆ ಎಷ್ಟೋ ಜನ ಕೇಳ್ತಾರೆ. ಆದರೆ ಎಲ್ಲಿ ತೆಗಿಬೇಕು? ಆಚೆ ಕಡೆ ಇದ್ದಾಗ, ವಾಕ್ ಮಾಡಿದಾಗ, ಮನೆಯಲ್ಲಿ ಬೇಡ ಅಂತ ಹೇಳುತ್ತೆ. ಆಮೇಲೆ ಯಾರಾದರೂ ಮಾತಾಡ್ತಕ್ಕಂಥ ಸಂದರ್ಭ ಬೇಡ ಅಂತ ಹೇಳುತ್ತೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಆ ನೆಟ್ಟಿಗೆ ತೆಗಿಯೋಕ್ಕೆ ಹೋದಾಗ ಬಾಡಿಯಲ್ಲಿ, ದೇಹದಲ್ಲಿ ಒಂದು ಋಣಾತ್ಮಕ ಶಕ್ತಿ ಬಂದು ಸೇರಿಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಲಸ್ಯ ಬರುತ್ತೆ, ನಮಗೆ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರೋದಿಲ್ಲ. ಹಾಗಾಗಿ ನೆಟ್ಟಿಗೆ ತೆಗಿಬೇಕು ಅಂತ ಹೇಳಿದ್ರೆ, ಆ ನೆಟ್ಟಿಗೆ ತೆಗಿಬೇಕು ಅಂದರೆ ವಾಕ್ ಮಾಡೋವಾಗ, ಆಚೆ ಹೋಗೋವಾಗ, ವಾಹನದಲ್ಲಿರೋವಾಗ, ಯಾರ್ದೋ ಕಾರಲ್ಲಿ ನಾವು ಹೋದರೂ ಕೂಡ ನೆಟ್ಟಿಗೆ ತೆಗಿಬಾರ್ದು. ಅದು ಕೂಡ ಅಷ್ಟು ಶುಭ ಅಲ್ಲ ಅಂತೂ ಕೂಡ ಹೇಳ್ತಾ, ಇದರಿಂದ ನಮಗೇನಾಗುತ್ತೆ, ನಮ್ಮ ಶಕ್ತಿಹೀನರಾಗ್ತೀವಿ. ಮಾನಸಿಕವಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಯಾವಾಗಲೂ ಹೇಳ್ತೀವಿ, ಸೂಕ್ಷ್ಮದಲ್ಲಿ ಮೋಕ್ಷ. ದೊಡ್ಡ ಮನೆ, ಒಂದು ಬೀಗ, ಆ ಬೀಗ ದೊಡ್ಡ ಮನೆ, ಆದರೆ ಅದಕ್ಕೆ ಬೀಗದ ಕೈ ಎಷ್ಟು ಚಿಕ್ಕದಾಗಿರುತ್ತೆ ನೋಡಿ. ಆ ಚಿಕ್ಕ ಬೀಗದ ಕೈ ಆ ಬೀಗ ತೆಗೆಯುತ್ತೆ, ಮನೆಯನ್ನು ನಮಗೆ ತೋರಿಸುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲೂ ಕೂಡ ಈ ರೀತಿ ಬೆರಳ ನೆಟ್ಟಿಗೆಗಳನ್ನು ತೆಗಿತಕ್ಕಂಥದ್ದು ಮನೆಯಲ್ಲಿ ಶುಭ ಅಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.